ಶಿಫ್ಟ್ ಆದ ಕಾಂಗ್ರೆಸ್ ಕ್ರಾಂತಿ ಕದನ ನವೆಂಬರ್ 29ಕ್ಕೆ ಬೀಳುತ್ತಾ ಪವರ್ ಫೈಟ್ಗೆ ತೆರೆ. ರಾಜ್ಯದ ಕೈ ನಾಯಕರ ಚಿತ್ತ ಸದ್ಯ ಡೆಲ್ಲಿಯತ್ತ. ಕ್ಷಿಪ್ರ ಕ್ರಾಂತಿಗೆ ದೆಹಲಿಯಲ್ಲಿ ಸಜ್ಜಾಗಿದೆ ವೇದಿಕೆ. ನವೆಂಬರ್ 29ಕ್ಕೆ ಬೀಳುತ್ತಾ ಪವರ್ ಫೈಟ್ಗೆ ತೆರೆ. ಹಾಗಾದ್ರೆ ರಾಜ್ಯದ ಕೈ ನಾಯಕರ ಚಿತ್ತ ಸದ್ಯ ಡೆಲ್ಲಿಯತ್ತ. ಕ್ಷಿಪ್ರ ಕ್ರಾಂತಿಗೆ ದೆಹಲಿಯಲ್ಲಿ ಸಜ್ಜಾಗ್ತಾ ಇದೆ ವೇದಿಕೆ. ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಬುಲಾವ್. ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ಡಿಕೆ ಮತ್ತು ಸಿದ್ದೆ ಪಯಣವನ್ನ ಬೆಳೆಸ್ತಾರ. ನವೆಂಬರ್ 29ಕ್ಕೆ ಬೀಳುತ್ತಾ ಹಾಗಾದ್ರೆ ಪವರ್ ಫೈಟ್ಗೆ ತೆರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಸಂಧಾನವನ್ನ ಮಾಡಿಸ್ತಾರ. ನವೆಂಬರ್ 29ಕ್ಕೆ ಪವರ್ ಫೈಟ್ಗೆ ತೆರೆ ಬೀಳುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಅವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಯಲ್ಲಿ ಎಲ್ಲ ಸಿಎಂ ಮತ್ತು ಡಿಸಿಎಂ ಸೇರಿದಂತೆ ಎಲ್ಲ ವರಿಷ್ಠರನ್ನ ಕರೆಸಿಬಿಟ್ಟು ರಾಜ್ಯ ಸಂಧಾನ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ 29ಕ್ಕೆ ಪವರ್ ಫೈಟ್ಗೆ ತೆರೆ ಬೀಳುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ರಾಜ್ಯದ ಕೈ ನಾಯಕರ ಚಿತ್ತ ಸದ್ಯ ಡೆಲ್ಲಿಯತ್ತ. ಈಗಾಗಲೇ 2 ಸಾರಿ ಹೋಗಿ ಬಂದ್ರು. ಈಗ ಮತ್ತೆ ರಾಜ್ಯ ಸಂಧಾನಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅವತ್ತಿನ ದಿನಾನೇ ಅಂದ್ರೆ ನವೆಂಬರ್ 29 ಫೈನಲ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಹಲವಾರು ತಿಂಗಳಿಂದ ನಡೀತಾನೆ ಇದೆ. ಹಾಗಾದ್ರೆ ಯಾರ ಮುಡಿಗೇರಲಿದೆ ಸಿಎಂ ಪಟ್ಟ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಈಗ ನವೆಂಬರ್ 29ಕ್ಕೆ ಪವರ್ ಫೈಟ್ಗೆ ತೆರೆ ಬೀಳುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ಸಿಎಂ ಮತ್ತು ಡಿಸಿಎಂ ಹೈಕಮಾಂಡ್ ಬುಲಾವ್ ಕೊಡುತ್ತಾ ಇನ್ನೆರಡು ದಿನಗಳಲ್ಲೇ ದೆಹಲಿಗೆ ಡಿಕೆ ಮತ್ತು ಸಿದ್ದು ಪಯಣವನ್ನ ಬೆಳೆಸ್ತಾರೆ. ಅಲ್ಲಿ ಖರ್ಗೆ ಅವರು ಹೇಳುವಂತಹ ಮಾತನ್ನ ಹಾಗೇನೆ ರಾಹುಲ್ ಗಾಂಧಿ ಅವರು ಹೇಳುವಂತಹ ಮಾತನ್ನ ಇಬ್ರು ಒಪ್ಕೊಳ್ತಾರ ಅಥವಾ ಇವರಿಬ್ಬರು ಮಧ್ಯೆ ಮತ್ತೆ ಕೋಲ್ಡ್ ವಾರ್ ಏನಾದ್ರು ಶುರುವಾಗುವಂತಹ ಸಾಧ್ಯತೆಗಳೇನಾದ್ರೂ ಇರುತ್ತಾ ಅಂತ ಹೇಳಿ ನವೆಂಬರ್ 29ಕ್ಕೆ ಕಾದು ನೋಡ್ಬೇಕಿದೆ. ದೆಹಲಿಗೆ ಹೋದ ಮೇಲೆ ಎಲ್ಲರನ್ನ ಕರೆಸಿ ಮಾತನಾಡುತ್ತೇನೆ. ಬೆಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3-4 ಜನರನ್ನ ದೆಹಲಿಗೆ ಕರೆಸಿ ಮಾತನಾಡ್ತೇವೆ. ಮುಂದೆ ಯಾವ ರೀತಿ ನಡೆಯಬೇಕಂತ ಹೇಳಿ ತೀರ್ಮಾನವನ್ನ ಮಾಡ್ತೇನೆ. ಸಿಎಂ ಡಿಸಿಎಂ ಸೇರಿ ಎಲ್ಲರನ್ನ ಕರೆಸಿ ಸೆಟಲ್ ಮಾಡ್ತೇವೆ. ಮಹತ್ವದ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಇರ್ತಾರೆ. ಆ ಸಭೆಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಮುಂದೆ ಯಾವ ರೀತಿ ನಡೆಯಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಈಗ ನವೆಂಬರ್ 29ಕ್ಕೆ ಬೀಳುತ್ತಾ ಪವರ್ ಫೈಟ್ಗೆ ತೆರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಅವರು ಹೇಳಿದ್ದಾರೆ ದೆಹಲಿಗೆ ಹೋದ್ಮೇಲೆ ಇಬ್ಬರನ್ನ ಕರೆಸಿ ಮಾತನಾಡ್ತೇನೆ. 3-4 ಜನರನ್ನ ಕರೆಸಿ ದೆಹಲಿಯಲ್ಲಿ ಮಾತನಾಡ್ತೇನೆ. ಮುಂದೆ ಯಾವ ರೀತಿ ನಡೆಯಬೇಕು ಅಂತ ಹೇಳಿ ಅವತ್ತು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಹೇಳ್ತೇವೆ. ವಿಶೇಷವಾಗಿ ಗೊಂದಲ ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ इन सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, सीएम भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. इन सब ದೆಹಲಿಗೆ ತೆರಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಇಂದು ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್. ಮಧ್ಯಾಹ್ನ 3:30ಕ್ಕೆ ನಡೆಯಲಿರುವ ಮಹತ್ವದ ಸಭೆ. ಬಿಹಾರ ಚುನಾವಣೆ ಸೋಲಿನ ಪರಾಮರ್ಶೆಗೆ ಕರೆದಂತಹ ಸಭೆ ಇದು. ಇದೇ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇಂದು ಹೈಕಮಾಂಡ್ನ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ನಡೆಯುತ್ತೆ ಮಹತ್ವದ ಸಭೆ. ದೆಹಲಿಗೆ ತೆರಳಿದ್ದಾರೆ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಇಲ್ಲಿ ವರಿಷ್ಠರ ಮಾತು ಹಾಗೂ ಸಿಎಂ ಡಿಸಿಎಂ ಅವರ ಅಭಿಪ್ರಾಯಗಳನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾರೆ. ತದನಂತರ ನವೆಂಬರ್ 29ಕ್ಕೆ ಈ ಪವರ್ ಫೈಟ್ಗೆ ತೆರೆ ಬೀಳುತ್ತಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಇವತ್ತು 3:30ಕ್ಕೆ ಸಭೆ ನಡೆಯುತ್ತೆ. ಇಂದು ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ಬಿಹಾರ ಚುನಾವಣೆಯ ಸೋಲಿನ ಪರಾಮರ್ಶೆಗೆ ಕರೆದಂತಹ ಸಭೆ. ಕೇವಲ ಅದರ ಹೆಸರಿಗೆ ಮಾತ್ರ ಬಿಹಾರ ಚುನಾವಣೆಯ ಸೋಲಿನ ಪರಾಮರ್ಶೆಗೆ ಕರೆದಂತಹ ಸಭೆ. ಅದರ ನಿಜಕ್ಕೂ ಅಲ್ಲಿ ಚರ್ಚೆ ಮಾಡಿದ್ರು ರಾಜ್ಯದ ವಿದ್ಯಮಾನಗಳ ಬಗ್ಗೆ, ಈಗ ಕುರ್ಚಿ ಕದನದ ಬಗ್ಗೆ ಇವತ್ತು ಮಧ್ಯಾಹ್ನ 3:30ಕ್ಕೆ ಮೀಟಿಂಗ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಭುಗಿಲೇಳ್ತಾನೆ ಇದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ದೆಹಲಿಗೆ ಬಂದ ನಂತರ 3-4 ಜನರನ್ನ ಕರೆಸಿ ಮಾತನಾಡ್ತೇನೆ ಅನ್ನುವಂತ ಕೂಡ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿಯ ಮಾತುಗಳನ್ನ ಆಡಿದ್ದಾರೆ, ದೆಹಲಿಯಲ್ಲಿ ಏನೆಲ್ಲ ಮಾತುಕತೆ ಆಗಬಹುದು ಅಂತ? ನಮ್ಮ ಎಲ್ಲ ಈ ಬಾಧಿತ ಜಿಲ್ಲೆಗಳ
ನಿರೀಕ್ಷಾ, ಕುರ್ಚಿ ಕದನಕ್ಕೆ 29 ಡೆಡ್ ಲೈನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಂದೇ ಇಬ್ಬರು ನಾಯಕರುಗಳನ್ನು ಕರೆದು ಮಾತನಾಡುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅವರಿಗೆ ಒಂದು ಕರೆ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಯಾಕಂದ್ರೆ ಬೀದಿ ಕಾಳಗ ವಿಪಕ್ಷಗಳಿಗೆ ಆಹಾರ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತನೆ ಮಾಡಿರುವಂತಹ ಹೈಕಮಾಂಡ್ ಶತಾಯಗತಾಯ ಅವರಿಬ್ಬರನ್ನ ಕರೆಸಿ ಮಾತನಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದೆ. ಅದರಂತೆ ಇವತ್ತು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಿಟರ್ನ್ ದೆಹಲಿಗೆ ಹೋಗಿದ್ದಾರೆ. ಸುಮಾರು 3:30ಕ್ಕೆ ಇವತ್ತು ಮಧ್ಯಾಹ್ನ ಸಭೆಯೊಂದು, ಮಹತ್ವದ ಸಭೆಯೊಂದು ದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಬಿಹಾರ ಚುನಾವಣಾ ಸೋಲಿಗೆ ಕಾರಣದ ಪರಾಮರ್ಶೆಯನ್ನ ಮಾಡೋದಕ್ಕೆ ಈ ಒಂದು ಸಭೆ ಕರೆದಿರುವಂತಹದ್ದು. ಆ ಸಭೆಯ ಬಳಿಕ ಈ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಬಹುತೇಕ ಹಿಂದೆ ಫೈನಲ್ ಅಂದ್ರೆ ದಿನಾಂಕ ಕರೆದು ಮಾತನಾಡುವಂತಹ ದಿನಾಂಕ ಹಿಂದೆ ಆಗುವಂತಹ ಸಾಧ್ಯತೆ ಇದೆ. ಒಂದು ನಿರೀಕ್ಷೆ, ಇದು 1-2 ಗಂಟೆಗಳಲ್ಲೋ ಅಥವಾ 1-2 ದಿನಗಳಲ್ಲೋ ಬಗೆಹರಿಯುವಂತಹ ಸಮಸ್ಯೆ ಅಲ್ಲ. ಇದನ್ನ ಕೂತು ಮಾತನಾಡಿ ಬಗೆಹರಿಸುವಂತಹ ಸಮಸ್ಯೆ ಆಗಿರೋದ್ರಿಂದ ಜೊತೆಗೆ ಇಬ್ಬರೂ ನಾಯಕರನ್ನು ಮುಖಾಮುಖಿ ಕೂರಿಸೇ ಮಾತನಾಡುವಂತಹ ಅನಿವಾರ್ಯತೆ ಹೈಕಮಾಂಡ್ಗೂ ಕೂಡ ಇದೆ. ಯಾಕಂದ್ರೆ ಅವರು ಕೂಡ ಪಟ್ಟ ಬೇಕು ಅನ್ನುವಂತಹದನ್ನ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಕಡೆಯವರು ಕೂಡ ಪಟ್ಟ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇವತ್ತಿನ ಸಭೆ ಅಂದ್ರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತಹದ್ದು ಇದೇ ಕಾರಣಕ್ಕೆ. ಒಂದು, ಬಿಹಾರ ಚುನಾವಣೆಯ ಸೋಲಿನ ಪರಾಮರ್ಶೆ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಗುದ್ದಾಟದ ಸಮಸ್ಯೆಯನ್ನ ಬಗೆಹರಿಸುವಂತದ್ದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಅವರನ್ನ ಕರೆಸಿ ಯಾವಾಗ ಮಾತನಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ದಿನಾಂಕ ನಿಗದಿ ಆಗುವಂತಹ ಸಾಧ್ಯತೆಗಳಿದೆ. ಬಹುತೇಕವಾಗಿ 1ನೇ ತಾರೀಕಿನ ಒಳಗಾಗಿ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಹೈಕಮಾಂಡ್ ಇತಿಶ್ರೀ ಆಡುತ್ತೆ ಅನ್ನುವಂತಹದ್ದು ಕೂಡ ಮೂಲಗಳ ಮಾಹಿತಿ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿ.